ಉಪೇಂದ್ರ ಹಾಗೂ ಪ್ರಿಯಾಂಕ ಉಪೇಂದ್ರ. ಉಪ್ಪಿಟ್ಟು ಸಿನಿಮಾ ರೆಡಿ ಆಗ್ತಿದೆ. ಇನ್ನು ಕೆಲವೇ ದಿನಗಳಲ್ಲಿ ಉಪ್ಪಿಟ್ಟು ಬಡಿಸೋದಕ್ಕೂ ಕೂಡ ರೆಡಿ ಆಗುತ್ತೆ. ಉಪೇಂದ್ರ ಅದರಲ್ಲಿರ್ತಾರೆ. ಉಪೇಂದ್ರ ಸಿನಿಮಾ ಅಂದ ತಕ್ಷಣ, ವಿಶೇಷವಾಗಿ ಅವರು ಡೈರೆಕ್ಷನ್ ಮಾಡ್ತಾರೆ ಅಂದ ತಕ್ಷಣ ಇಡೀ ಕರ್ನಾಟಕದ ಜನರಿಗೆ ಒಂದು ರೀತಿಯಲ್ಲಿ ಏನೋ ಒಂದು ಹೊಸತನ ಇರುತ್ತೆ ಅನ್ನುವಂಥದ್ದು. ಬಟ್ ಉಪೇಂದ್ರ ಅವರ ಕೆಲವು ಡೇರಿಂಗ್ ಅಂದರೆ ಆ ಧೈರ್ಯಗಳು ಮೆಚ್ಚಲೇಬೇಕು. ನಾನು ಅವತ್ತಿಂದ ಅಂದ್ಕೋತಾ ಇದ್ದೆ, ಸಿನಿಮಾ ಮಾಡ್ತಾರೆ, ನಂತರ ಉಪೇಂದ್ರ ಅಂತ ತನ್ನ ಸಿನಿಮಾಗೆ ತನ್ನದೇ ಹೆಸರಿಟ್ಕೊಂಡು ಪಿಕ್ಚರ್ ಮಾಡ್ತಾರೆ. ಆಮೇಲೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಂತಾರೆ. ಅದಾದ ನಂತರ ಉಪ್ಪಿನಕಾಯಿ ಕಾಯಿ ಕಾಯಿ ಅಂತಾರೆ. ಅದು ನಿಮಗಷ್ಟು ಧೈರ್ಯ ಹೆಂಗೆ? ಅದು ನಿಮ್ಮನ್ನು ಹೇಳ್ಕೊಳ್ಳೋದಾ ಅಥವಾ ಉಪ್ಪಿನಕಾಯಿಯನ್ನು ಕಂಪೇರ್ ಮಾಡಿ ನಿಮ್ಮ ಕೆಲಸ ಮಾಡ್ಕೊಳ್ಳೋದಾ ಹೆಂಗೆ? ಅಲ್ಲಿ ಉಪ್ಪಿನಕಾಯಿ ಇಂಪಾರ್ಟೆಂಟು, ನಾನಲ್ಲ. ಅಲ್ಲಿ ಇಲ್ಲಿ ಉಪ್ಪಿಟ್ಟು ಇಂಪಾರ್ಟೆಂಟ್, ನಾನಲ್ಲ. ಅಲ್ಲಿ ಅಲ್ಲ, ಅದು ನಿಮ್ಗೆ ಬೇಕಾಗಿಯೇ ಮಾಡ್ದಂಗಿದೆಯಪ್ಪ ಎಲ್ಲವೂ ಕೂಡ. ನೋಡಿ, ನೀವು ಉಪ್ಪಿ ಈ ಸಲದ ಉಪ್ಪಿಟ್ಟಲ್ಲಿ ಬರ್ತೀರಿ, ಉಪ್ಪಿ ಅನ್ನೋನ್ ಇಂಗ್ಲೀಷ್ ಅನ್ನೋನ್ ಆಯಿತಾ. ಆಮೇಲೆ ಅವತ್ತು ಆ ರೆಸಾರ್ಟ್ ಮಾಡಿದ್ರಿ ರುಪ್ಪೀಸ್ ಅಂತೇಳಿ. ಆಮೇಲೆ ಉಪೇಂದ್ರ ಅದಕ್ಕೊಂದು ಏನೋ ಒಂದು ಕಥೆ ಹೇಳಿದ್ರಿ. ಉಪೇಂದ್ರ ಪ್ರೇಮ ಧಾಮಿನಿ ಹಿಂಗೆಲ್ಲ ಒಂದು ಸ್ಟೋರಿ ನೋಡಿ. ಇದನ್ನು ನಾವು ಯೋಚನೆ ಮಾಡಿಲ್ಲ. ನಮ್ಗಿಂತ ಜಾಸ್ತಿ ಏನೋ ಜನ ಯೋಚನೆ ಮಾಡ್ತಾರೆ, ಅಭಿಮಾನಿಗಳು ಯೋಚನೆ ಮಾಡ್ತಾರೆ. ಅಂದರೆ ಅದನ್ನು ನನಗೇ ಹೇಳಿದ್ರು. ನಮ್ಗೆ ಉಪೇಂದ್ರ ಹೆಸರಿಟ್ಟಾಗ ಪ್ರೇಮನೂ ಓಕೆ ಆಗಿರಲಿಲ್ಲ, ಧಾಮಿನಿನೂ ಬಂದಿರಲಿಲ್ಲ, ರವೀನಾನೂ ಓಕೆ ಆಗಿರಲಿಲ್ಲ. ಅದಾದ್ರ ಮೇಲೆ ಅವರೇ ಸರ್ ಇದಕ್ಕೆ ತಾನೇ ಹೆಸರಿಟ್ಟಿರೋದು ಅಂತ ಕೇಳೋರು. ನಮ್ಗೆ ಹಬ್ಬ ಈ ಲೆವೆಲ್ಗೆ ಯೋಚನೆ ಮಾಡ್ತಾರೆ ಅವರು. ನಾವು ಯೋಚನೆ ಮಾಡಿ ಏನೂ ಇಲ್ಲ, ಅವರು ಅಷ್ಟು ಯೋಚನೆ ಮಾಡ್ತಾರೆ ಅಂತ. ನಾ ಅದೇ ಹೇಳದ್ನಲ್ಲ, ಅದಕ್ಕೆ ಈ ಕನ್ನಡಿ ಇಟ್ಟಿರೋದೇ ಅದಕ್ಕೋಸ್ಕರ. ಆ ಕನ್ನಡಿ ಏನು ಅಂದರೆ ನಿಮಗೆ 1000 ಯೋಚನೆ ಮಾಡ್ರು 1000 ಸರಿ ಅನ್ಸರು ಅದೇ ಕರೆಕ್ಟ್ ಅದು. ಸೊ ಈ ಸಲ ಉಪ್ಪಿಟ್ಟು ಅಂತ ಹೇಳುವಾಗ ಗೆಟಪ್ ಚೇಂಜ್ ಆಗಿರುತ್ತಾ, ಬೇರೆ ಏನಾದರೂ ಇರುತ್ತಾ? ನಮಗೆ ಖಂಡಿತ ಎಲ್ಲವೂ ಚೇಂಜ್ ಆಗಿರುತ್ತೆ. ಓಕೆ, ಎಲ್ಲವೂ ಚೇಂಜ್ ಆಗಿರುತ್ತೆ. ಮೇಕಿಂಗ್ ಸ್ಟೈಲು ಚೇಂಜ್ ಆಗಿರುತ್ತೆ. ಬೇರೆ ವಿಷಯನೇ ಹೇಳಿರ್ತೀವಿ. ಬಟ್ ಆ ಒಂದು ಸೈಕಲಾಜಿಕಲ್ ಫ್ಯಾಕ್ಟ್ರ್ ಇದ್ದೇ ಇರುತ್ತೆ. ನಿಮಗೆ ಅದು ಏನು ನೀವು ಥಿಂಕ್ ಮಾಡ್ತೀರಾ? ಈ ಸಬ್ಜೆಕ್ಟ್ ಕೊಟ್ಟರೆ ಇವ ಅಕ್ಸೆಪ್ಟ್ ಮಾಡ್ಕೋತಾನೆ, ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೋತಾನೆ, ಅಥವಾ ನನಗಿದು ಹೊಳೆದಿದೆ, ನಾನು ಇದನ್ನು ಕೊಡಬೇಕು, ತಗೊಳ್ಳೋದು ಬಿಡೋದು ಅವನ್ ನಿರ್ಧಾರ. ನಾನು ಅದೇ ಹೇಳಿದ್ನಲ್ಲ, ಏನೋ ಆ ಹೊರಗಡೆಯಿಂದ ಯೋಚನೆ ಮಾಡಿದಾಗ ಗೊತ್ತೇ ಆಗಲ್ಲ, ಆನ್ಸರ್ ಸಿಗಲ್ಲ. ಇವಾಗ ನಿಮಗೇನು ಇಷ್ಟ ಆಗ್ಬೋದು ಅಂತ ನಾನು ಯೋಚನೆ ಮಾಡಿದ್ರೆ, ಇವಾಗ ಫಸ್ಟ್ ಅಡುಗೆ ಮಾಡೋರು ನನಗೆ ರುಚಿ ಆಗ್ಬೇಕು ಫಸ್ಟ್, ಆಮೇಲೆ ಬಳಸ್ತೀನಿ. ಆಮೇಲೆ ನಂದು ಕೆಲಸ ಮುಗಿದೋಯ್ತು. ನನಗೆ ರುಚಿಯಾಗಿ 100% ನಿಮ್ಗೆ ರುಚಿ ಆಗಲೇಬೇಕು ಮೋಸ್ಟ್ ಆಫ್ ದಿ ಟೈಮ್. ಇವಾಗ ನನಗೇ ರುಚಿ ಇಲ್ದೇನೆ ನನಗೆ ಸರಿ ಇಲ್ಲ ಬಟ್ ನಿಮಗೆ ಚೆನ್ನಾಗಿರುತ್ತೆ ಅಂತ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಸೊ ಫಸ್ಟ್ ನಾವು ಇಷ್ಟಪಡಬೇಕು, ನಮ್ಗೆ ಇಷ್ಟ ಆಗಬೇಕು, ನಾನೇನೋ ಹೇಳೋ ವಿಷಯ ನನಗೆ ಕನ್ವಿನ್ಸ್ ಆಗಬೇಕು, ಅದಷ್ಟೇ ಮಾಡ್ತೀನಿ ಅಷ್ಟೇ. ನನಗೆ ಉಪೇಂದ್ರ ಅವರನ್ನು ನೋಡುವಾಗ ಯಾವಾಗಲೂ ಕೂಡ ಬಹುಶಃ ಶಂಕರ್ನಾಗ್ ಮತ್ತೆ ಬಂದ್ರೇನೋ ಅಂತ ಅನಿಸ್ತಾನೆ ಇರುತ್ತೆ. ಯಾಕಂದ್ರೆ ಅವರು ಹೇಳುವಂಥ ವಿಚಾರಗಳು ಪ್ರತಿ ಸಲ ಕೂಡ ಸ್ವಲ್ಪ ಫಿಲ್ಟ್ರಲ್ಲಿ ವಿತ್ ಫಿಲ್ಟರ್. ನೀವು ಹೇಳುವಂಥ ವಿಚಾರಗಳು ಬಹುಶಃ ಅಡ್ವಾನ್ಸ್ಡ್ ಆಗಿ ಸ್ವಲ್ಪ ವಿದೌಟ್ ಫಿಲ್ಟರ್ ಅನ್ನುವಂಥದ್ದು. ನೀವು ಹೇಳೋದು ಅದೇ ಮಾತನ್ನು ನಾನು ಮೊನ್ನೆ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ಅವರು ಹೇಳ್ತಾ ಇದ್ರಂತೆ, ಡಿಸೈಡ್ ಮಾಡು ಒನ್ಸ್ 50% ಕಂಪ್ಲೀಟ್ ಆಯಿತು, ಇನ್ನು ಸ್ವಲ್ಪ ಪ್ರಯತ್ನ ಪಡು 10%, ಫಸ್ಟ್ ಕ್ಲಾಸ್ ಅಷ್ಟೇ 60% ಆಯಿತು, ಮತ್ತೆ ನಿನ್ನ ಕೆಲಸ ಆಗ್ತಾ ಹೋಗುತ್ತೆ ಅಂತಂದ್ಬಿಟ್ಟು. ಕರೆಕ್ಟ್. ಆಮೇಲೆ ನಿಮ್ಮ ಊರು ಕೂಡ ಶಂಕರ್ನಾಗ್ ಅವರ ಊರೇ, ಜೊತೆಗೆ ಆಟೋ ಶಂಕರದಲ್ಲಿ ನಿಮ್ಮನ್ನು ನೋಡುವಾಗ ನಮಗೆ ಕೂಡ ಶಂಕರ್ನಾಗ್ ಅಂತ ಅನಿಸ್ತು. ಸೊ ಶಂಕರ್ನಾಗ್ ಅವರು ನಿಮ್ಮ ಮೇಲೆ ಪ್ರಭಾವ ಬೀರಿದ್ದಿದೆಯಾ ಸರ್? ತುಂಬ ರಾಜ್ಕುಮಾರ್ ಸಾರು, ಅಣ್ಣ ಅವರು, ವಿಷ್ಣು ಸಾರು, ಶಂಕರ್ನಾಗ್ ಸರ್ ತುಂಬ ಪ್ರಭಾವ ಬೀರೋದ್ರಲ್ಲಿ. ಅದರಲ್ಲೂ ಶಂಕರ್ನಾಗ್ ಸರ್ ಏನಂದರೆ, ನಾನು ಅವ್ರ ಜೊತೆ ವರ್ಕ್ ಮಾಡಿದೆ ಭಾಳ ಆಸೆಪಟ್ಟು. ಅವ್ರ ಜೊತೆ ವರ್ಕ್ ಮಾಡ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ಬಂದಾಗ ಒಂದು ಚಾನ್ಸ್ ಸಿಕ್ತು. ಅವ್ರ ಸಿನಿಮಾಗೆ ಡೈಲಾಗ್ ಬರೆಯುವಂಥದ್ದು. ಯಾವುದು ಸರ್ ಅದು? ಆಟ ಬೊಂಬಾಟ ಅಂತ ಗೌರಿ ಶಂಕರ್ ಅವರು ಡೈರೆಕ್ಟ್ ಮಾಡಿದ್ರು. ಅವರೇ ನಾನು ಕರ್ಕೊಂಡೋಗಿ ಅಲ್ಲಿ ಬಿಟ್ರು, ಡೈಲಾಗ್ ಬರೀರಿ ಅಂತ. ಅವಾಗ ನೇರವಾಗಿ ಶಂಕರ್ ಸರ್ ಜೊತೆ ಕೂತ್ಕೊಂಡು ಡೈಲಾಗ್ಸ್ ಎಲ್ಲ ಹೇಳಿದೆ. ಅಲ್ಲಿಂದ ನಾವು ಅವ್ರ ಜೊತೆ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ತಿದ್ವಿ, ಶೂಟಿಂಗ್ ಹೋಗ್ತಿದ್ದೆ, ಅವ್ರ ಜೊತೆನೇ ನಾನು ಟ್ರಾವೆಲ್ ಮಾಡ್ತಿದ್ದೆ. ಆ ಒಂದು ಕೆಲವು ನೆನಪುಗಳು ಇವತ್ತಿಗೂ ಮರೆಯೋಕ್ಕಾಗದಿರೋಂಥ ನೆನಪುಗಳು. ಸರ್ ಅವ್ರದ್ದು ಇದೆಲ್ಲ ಹೆಂಗಿತ್ತು ಸರ್? ಅಂದರೆ ಬಾಡಿ ಲ್ಯಾಂಗ್ವೇಜು ಅದನ್ನ ನಾನು ಹೇಳದ್ನಲ್ಲ, ಅದು ಭಾಳ ರೇರ್ ಆ ಥರ ಸಿಗೋದು. ಒಂದು ಸೆಕೆಂಡು ಏನು ಹೇಳಿ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇರತ್ತಂತ, ಟಪ್ಪ 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 ಅಂತ. ಅವ್ರಿಗೇನಂದ್ರೆ 24 hours ಸಾಲ್ತಿರ್ಲಿಲ್ಲ ಅವ್ರಿಗೆ. ಮೆಟ್ಲುಗಳು ಹಿಂಗೆ ಹತ್ತಾ ಇದ್ರೆ ಬೇರೆಯವ್ರು 4 ಮೆಟ್ಲು ಹತ್ತಷ್ಟರಲ್ಲಿ ಅವ್ರು 25 ಮೆಟ್ಲು ಹತ್ಕೊಂಡೋಗಿರೋರು. ಹತ್ಕೊಂಡು ಹೋಗ್ತಾನೆ ಡ್ರೆಸ್ ಚೇಂಜ್ ಮಾಡ್ಬಿಡೋರು, ಹಂಗೆ ಶರ್ಟ್ ತೆಗೆದು ಹಂಗೆ ಬೀಸೋ ಟಕ್ ಟಕ್ ಅಂತ ಹಾಕೊಂಡು ಹಂಗೆ ಸ್ಟೇಜ್ಗೆ ಎಂಟ್ರಿ ಕೊಟ್ಬಿಡೋರು. ಅಲ್ಲಿ ಶೂಟಿಂಗ್ ಮಾಡ್ತಾ ಅವ್ರಿಗೆ ಶೂಟಿಂಗ್ ಜಸ್ಟ್ ಇಟ್ ಇಸ್ ಎ ವರ್ಕ್ ಅಷ್ಟೇ.
ಆ ಹೀರೋನ್ ಹಿಡ್ಕೊಂಡು ಹಿಂಗೆ ರೆಡಿ ರೆಡಿ ರೆಡಿಯಮ್ಮ ಟಕ್ ಅಂತ ಶರ್ಟ್ ಬರ ಇಲ್ಲಿ ಅಂತ ಟಕ್ ಅಂತ ಒಂದು ಟೈಪ್ ರೈಟಿಂಗ್ ಮಿಷಿನ್ ಅವಾಗೆಲ್ಲ ಟಕ್ 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 ಟೈಪ್ ಮಾಡೋ ಒಂದು ಪೇಪರ್ ತೊಗೊಳ ಕೊಡು ಬಾ ಇಲ್ಲಿ ಅವ್ನು ಕರ್ಕೊಂಬ ಇಲ್ಲಿ. ಅದು ನಮ್ಗೆ ಅವ್ರು ನೋಡ್ತಾ ಇದ್ರೇ ಒಂದು ಏನೋ ಒಂದು ಸ್ಪಿರಿಟ್ ಇದು ಬರೋದು, ಅಷ್ಟು ಸ್ಪೀಡು, ಅಷ್ಟು ಇದು ಅದ್ಭುತ ಅದು. ಸರ್ ಬೇರೆ ಭಾಷೆ ಅಥವಾ ನಮಗೆಲ್ರಿಗಿರುತ್ತೆ ಹಿಂದಿ ಭಾಷೆಯಲ್ಲಿ ಬೆಳಗಬೇಕು ನಮ್ಮ ಡೈರೆಕ್ಟರ್ಗಳು, ನಮ್ಮ ಆ್ಯಕ್ಟ್ರುಗಳು ಅಂತೇಳಿ, ಆ ರೀತಿ ಇವರನ್ನು ಡೈರೆಕ್ಟ್ ಮಾಡಬೇಕು ಅನ್ನೋಂಥ ಆಸೆ ಇರುತ್ತೆ. ಸದ್ಯದ ಮಟ್ಟಿಗೆ ಇಡೀ ಇಂಡಿಯಾದಲ್ಲಿ ಬಹಳ ದೊಡ್ಡ ಸ್ಟಾರ್ ಅಂತಂದರೆ ರಜನಿಕಾಂತ್ ಅವರು. ರಜನಿಕಾಂತ್ ಅವರನ್ನು ಡೈರೆಕ್ಟ್ ಮಾಡಬೇಕು ಅಂತ ಯಾವತ್ತೂ ಆಸೆ ಪಟ್ಟಿಲ್ಲ ಸರ್? ರಜನಿಕಾಂತ್ ಅವ್ರು ನೋಡೋದೇ ಡೈರೆಕ್ಟ್ ಮಾಡ್ದಂಗೆ, ಅವ್ರ ಜೊತೆ ಕೂತ್ಕೊಳ್ಳೋದೇ ಒಂದು ದೊಡ್ಡ ಸಿನಿಮಾ ಮಾಡ್ದಂಗೆ. ನನ್ನ ಅದೃಷ್ಟಕ್ಕೆ ತುಂಬ ಸತಿ ಮೀಟ್ ಮಾಡಿದ್ದೀನಿ ಅವ್ರನ್ನ. ಇದೇ ಥರ ಕೂತ್ಕೊಂಡು ಗಂಟೆಗಟ್ಟಲೆ ಮಾತಾಡಿದ್ದೀವಿ. ಅವರು ಫ್ರೀ ಸಿಗೋದೇ ಇಲ್ಲ. ನನ್ನ ಅದೃಷ್ಟ ಕೆಲವು ಟೈಮಲ್ಲಿ ಆ ಥರ ಸಿಕ್ಕಿದ್ದೀವಿ, ಆ ಥರ ಮಾತಾಡಿದ್ದೀವಿ. ನಿಮಗೆ ಭಾಳ ಪ್ರಭಾವ ಬೀರಿದ ನಟ ಯಾರು ಸರ್? ಭಾಳ ಖುಷಿ ಆಗೋದು. ರಜನಿ ಸಾರು ಅಲ್ಟಿಮೇಟ್ ಅನ್ಸುತ್ತೆ ನನ್ನ ಪ್ರಕಾರ. ಓಕೆ. ಏನಂದರೆ ಈಗಿನ ಜನ್ರೇಷನ್ಗೆ ಏನು ಹೇಳಿ, ನಮ್ಗೆ ಅದೃಷ್ಟ ಏನಂದ್ರೆ ನಾವು ಅಣ್ಣವ್ರನ್ನು ನೋಡಿದ್ವಿ, ವಿಷ್ಣು ಸರ್ನು ನೋಡಿದ್ವಿ. ಅದು ಈಗಿನ ಜನ್ರೇಷನ್ ಅವ್ರಿಗೆ ಅದು ಶಂಕರ್ನಾಗ್ ಜೊತೆ ಕೆಲಸನೂ ಮಾಡಿದೆ. ಅಣ್ಣವ್ರ ಜೊತೆ ಈ ತರ ಕೂತ್ಕೊಂಡು ಅವ್ರ ಪ್ರೊಡಕ್ಷನ್ ಅಲ್ಲಿ ವರ್ಕ್ ಮಾಡಿದೆ. ಅದೆಲ್ಲ ದೊಡ್ಡ ಅದೃಷ್ಟ. ಅದ್ರ ಮೇಲೆ ರಜನಿ ಸರ್ ಜೊತೆ, ಆಮೇಲೆ ರಜನಿ ಅವ್ರ ಮಾತುಗಳು, ಏನೋ ಅಣ್ಣವ್ರು ಆಡೋ ಮಾತುಗಳು ಎಲ್ಲ ಏನ್ ಹೇಳಿ, ಅದು ಏನೋ ಒಂದು ಹೇಳ್ತಾರೆ, ಏನೋ ಎಲ್ಲೋ ಒಂದ್ ಕಡೆ ಅವನ್ನೆಲ್ಲ ನೋಡಿದಾಗೆಲ್ಲ ಅನಿಸ್ತಾ ಇರುತ್ತೆ. ಒಂದು ಯಾವುದೋ ಒಂದು ಪ್ರಾವರ್ಬ್, ಏನೋ ಮೂರು ಕ್ಲಾಸ್ ಜನ ಇರ್ತಾರಂತೆ. ಏನ್ ಹೇಳಿ, 3ನೇ ದರ್ಜೆ, 2ನೇ ದರ್ಜೆ, ಉತ್ತಮ ದರ್ಜೆ ಅಂತ. ಆ ಥರ ಈ 3ನೇ ಕ್ಲಾಸ್ ಜನಗಳೆಲ್ಲ ಏನ್ ಮಾತಾಡ್ತಾರೆ ಅಂದ್ರೆ, ನೀವು ಎಲ್ಲೇ ಒಂದು ಟ್ರೂಪಲ್ಲಿ ಹೋಗಿ ನೋಡಿದ್ರೆ ಅವ್ರು ಬರೀ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅವ್ನ್ ಗೊತ್ತೇನೋ, ಇವಳು ಗೊತ್ತಾ, ಅವಳು ಇದು ಗೊತ್ತಾ, ಅದು ಗೊತ್ತಾ ಅಂತ. ಅದೊಂದು ಕ್ಲಾಸ್. ಅದಕ್ಕಿಂತ ಸ್ವಲ್ಪ ಸುಪೀರಿಯರ್ ಕ್ಲಾಸು ಘಟನೆಗಳ ಬಗ್ಗೆ ಮಾತಾಡ್ತಾರಂತೆ. ಗೊತ್ತಾಯ್ತಾ, ಅಲ್ಲಿ ಹಿಂಗಾಯ್ತಂತೆ, ಈ ವಿಷಯ ಹಂಗಾಯ್ತಂತೆ, ಅದು ಹಿಂಗಾಯ್ತಂತೆ. ತುಂಬಾ ಉತ್ತಮ ಜನಗಳು ವಿಚಾರಗಳ ಬಗ್ಗೆ ಮಾತಾಡ್ತಾರಂತೆ. ನನಗೆ ಆ ವಿಚಾರಗಳ ಬಗ್ಗೆ ಮಾತಾಡಿದಂಥ ಅತ್ಯುತ್ತಮ ವ್ಯಕ್ತಿಗಳಂದ್ರೆ ಅಣ್ಣ ಅವರು, ವಿಷ್ಣು ಸಾರು. ಅವ್ರ ಹತ್ರ ಎಲ್ಲ ಮಾತಾಡ್ಬೇಕಾರೆಲ್ಲ ಬರೀ ಅದೇ ಮಾತಾಡೋರು. ಅವ್ರು ಬೇರೆ ಘಟನೆಗಳು, ಮನುಷ್ಯರು, ಅದೆಲ್ಲ ದೊಡ್ಡ ಇಂಪಾರ್ಟೆಂಟ್ ಅಲ್ಲ. ಯಾಕೆ ಹಿಂಗೆ, ಯಾಕಿದು? ಅಣ್ಣವ್ರು ಹೇಳೋರು, ಈ ಕಾಲು ನೋವು ಬಂದಿದೆ, ಹೌದು ಬಂದಿದೆ, ಹೌದು ಇದೆ, ಡ್ಯಾನ್ಸ್ ಮಾಡಿಲ್ವಾ ಅವಾಗೆಲ್ಲ, ಕುಣಿದಿಲ್ವಾ, ಓಡಿಲ್ವಾ, ಈಗ ಅದನ್ನು ತಗೋ. ಅವ್ರ ಸ್ಟೈಲ್ ಹೆಂಗೆ ಹೇಳಿದ್ರು ಇರ್ಲಿ ಆತರ ಏನ್ ಹೇಳಿ, ಪ್ರತಿಯೊಂದನು ಕೂಡ ಎಲ್ಲಾ ವಿಷಯನೂ ಕೂಡ ಅವ್ರ ಹಂಗೆ, ಅದು ಕರೆಕ್ಟು, ಅದು ಹಂಗೆ ಇರ್ಬೇಕು ಅನ್ನೋರು. ಅವ್ನು ಸರಿ ಇಲ್ಲ, ಅವನು ಅದು ಕರೆಕ್ಟ್ ಆಗಿರುತ್ತದು ಅಂತ. ಚೆನ್ನಾಗಿರೋದು ಮಾತ್ರ ಅಲ್ಲ, ಚೆನ್ನಾಗಿಲ್ದಿರೋದು ಕೂಡ. ಈ ರಜನಿ ಸರ್ ನೋಡಿ ಮಾತುಗಳು ಆಡ್ಬೇಕಾರೆಲ್ಲ, ಮೊನ್ನೆ ಯಾವುದೋ ಒಂದು ಸ್ಪೀಚಲ್ಲಿ ಮಾತಾಡ್ತಿರ್ಬೇಕಾದ್ರೆ ಬಹಳ ಚೆನ್ನಾಗಿ ಹೇಳಿದ್ರು. ನೀವು ಸಿನಿಮಾದವ್ರ ಬಗ್ಗೆ ಬಹಳ ಇದಾಗಿ ತಿಳ್ಕೊಂಡಿದ್ದೀರಾ. ನೀವು ಸಿನಿಮಾದಲ್ಲಿ ಕಾಣಿಸ್ತಿರೋ ಒಂದು 10 ಜನಗಳ ಬಗ್ಗೆ ಮಾತ್ರ ಮಾತಾಡ್ತೀರಾ ನೀವು, ಬಟ್ ಹಿಂದೆ ಇರೋ 1000 ಜನ ಏನೇನಾಗಿದ್ರೆ ನಿಮ್ಗೇನಾರ ಗೊತ್ತಾ? ಎಷ್ಟು ಬ್ಯಾನರ್ಗಳು ಹೊಟ್ಟೋಗಿದೆ ಅಂತ ನಿಮ್ಗೆ ಗೊತ್ತಾ? ಸಿನಿಮಾ ಇಂಡಸ್ಟ್ರಿ ಹೇಳ್ತಾರೆ, ಮಲ್ಕೊಬೇಕಾದ್ರೂ ಕೂಡ ಕಾಲಲ್ಲಾಡಿಸ್ಕೊಂಡು ಮಲ್ಕೋ ಅಂತ. ಯಾಕಂದ್ರೆ ನೀನು ಸತ್ತೋಗ್ಬಿಟ್ಟೆ ಅಂತ ಬೇರೆಯವ್ರನ್ನ ಬುಕ್ ಮಾಡ್ಬಿಡ್ತಾರೆ. ಅಂಥ ಇಂಡಸ್ಟ್ರಿ ಇದು. ಇಲ್ಲಿ ನೀವು ಹೊರಗಡೆಯಿಂದ ನೋಡ್ತೀರಾ, ನಮ್ಮನ್ನ ಗ್ಲಾಮರ್ ಪ್ರಪಂಚದಲ್ಲಿ ನೋಡ್ತೀರಾ, ನಮ್ಮನ್ನ ಅದೇ ಅನ್ಕೊಂತೀರಾ. ನೀವು ನಿಜವಾಗ್ಲೂ ಒಂದ್ಸತಿ ಬಂದು ಹಿಂದೆ ನೋಡಿ, ಅವಾಗ ಗೊತ್ತಾಗತ್ತೆ ನಿಮ್ಗೆ. ಅಂತ ಒಂದು ಯಾವುದೋ ಒಂದು ಕ್ರಿಟಿಕ್ಸ್ ಬಗ್ಗೆ ಮಾತಾಡೋದು. ಸೊ ಆ ಮಾತುಗಳಲ್ಲಿ ಎಷ್ಟಿದಿರುತ್ತೆ ಅಂದ್ರೆ, ಆ ಮನುಷ್ಯನ ಡೌನ್ ಟು ಅರ್ಥ ಆಗಿರ್ಲಿಕ್ಕೂ ಸಾಧ್ಯ ಇಲ್ಲ ಯಾರು. ಆಮೇಲೆ ಅಷ್ಟು ಸತ್ಯವಾಗಿ ಬದುಕ್ತಿರೋದು ಅವರು. ಅವ್ರು ಹೇಳಿದ್ರು, ನಾನು ಲೈಫಲ್ಲಿ ಒದ್ದಾಡ್ಬೇಕಾದ್ರೆ ನಾನು ಸುಳ್ಳು ಹೇಳಿಲ್ಲ, ನಾನು ಇವಾಗ ಯಾಕೆ ಸುಳ್ಳು ಹೇಳಿ ಮಾತಾಡ್ಲಿ ಅಂತ. ಫಂಕ್ಷನ್ಗೆ ಕರೆದಾಗ ಹೇಳ್ತಾರೆ, ನನಗೆ ಬರಕ್ ಇಷ್ಟ ಇಲ್ಲ, ನನಗೆ ಇಷ್ಟ ಇದ್ರು ಬರಕ್ಕಾಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಬಂದ್ರೆ ಇನ್ನೊಬ್ರು ಕರೀತಾರೆ, ನನ್ನ ಕೈಲಿ ಆಗಲ್ಲ. ಆಮೇಲೆ ಹೇಳ್ತಾರೆ, ಏನ್ ಸಿನಿಮಾ ಮಾಡ್ತೀರಾ, ಇದು ನನ್ನ ಕೈಲಿ ಆಗಲ್ಲ, ಅದು ನಾನು ಅದಕ್ಕೆ ಅವಾಯ್ಡ್ ಮಾಡ್ತೀನಿ ಅಂತ ಓಪನ್ ಆಗಿ ಹೇಳ್ತಾರೆ ಅವರು. ಪ್ರತಿಯೊಂದನ್ನು ಓಪನ್ ಆಗಿ ಮಾತಾಡ್ತಾರೆ ಅವರು. ಅಷ್ಟು ಟ್ರೂತ್ಫುಲ್ ಆಗಿ ನಮ್ಗೆಲ್ಲ ಒಂದು ಲೆಸನ್ ಇದ್ದಂಗೆ ಅವರು. ಖಂಡಿತವಾಗಿ. ನಿಮ್ಮ ಮಕ್ಕಳ ಬಗ್ಗೆ ಏನು ಡ್ರೀಮ್ ಇಟ್ಕೊಂಡಿದ್ದೀರಿ ಮೇಡಮ್? ಏನು ಮಾಡಬೇಕು? ಒಳ್ಳೆ ಹ್ಯೂಮನ್ ಬೀಯಿಂಗ್ಸ್ ಆಗಬೇಕು ಮುಖ್ಯವಾಗಿ. ಓಕೆ. ಆ್ಯಂಡ್ ನಾವು ತುಂಬ ಲೇಟಾಗಿ ಸ್ಪಿರಿಚುವಾಲಿಟಿ ಬಗ್ಗೆ ಕಲ್ತಿದ್ದೀವಿ, ನಮ್ಮ ಬಗ್ಗೆ ಕಲ್ತಿದ್ದೀವಿ. ಸ್ವಲ್ಪ ಮುಂಚೆ ಅವ್ರ ಬಗ್ಗೆ ಅವ್ರು ಅರ್ಥ ಮಾಡಿದರೆ ಐ ಥಿಂಕ್ ಲೈಫ್ ವಿಲ್ ಬಿಕಮ್ ಈಸಿಯರ್. ಸೊ ಐ ಥಿಂಕ್ ಆ್ಯಸ್ ಪೇರೆಂಟ್ಸ್ ನಮ್ಮದು ತುಂಬ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಮೋರ್ ದೆನ್ ಎಜುಕೇಷನ್ ದೇ ಶುಡ್ ಲರ್ನ್ ಅಬೌಟ್ ದೆಮ್ಸೆಲ್ವ್ಸ್ ಅಂತ ಒಂದು ಡ್ರೀಮ್ ಇದೆ ಅಷ್ಟೇ. ನಿಮ್ಗೊಂದು ರೀತಿ ದೇವ್ರು ಕಾಣಿಸ್ತಾರೆ, ನನಗೊಂದು ರೀತಿ. ರಾಜ್ಕುಮಾರ್ ಅವ್ರಿಗೆ ಅಭಿಮಾನಿಗಳಲ್ಲಿ ದೇವ್ರು ಕಾಣಿಸಿದ್ರು, ಕಾರಂತರಿಗೆ ಪ್ರಕೃತಿಯಲ್ಲಿ ದೇವ್ರು ಕಾಣಿಸಿದ್ರು. ಒಬ್ಬೊಬ್ರಿಗೆ ಒಂದೊಂದು ರೀತಿ. ಒಬ್ಬ ಆರ್ಟಿಸ್ಟ್ಗೆ ತನ್ನ ಕಲೆಯಲ್ಲೇ ದೇವ್ರು ಕಾಣಿಸ್ಬೋದು, ಅವರಿಗೆ ತನ್ನ ಫ್ಯಾಮಿಲಿಲೇ ದೇವ್ರು ಕಾಣಿಸ್ಬೋದು. ಓಕೆ, ಥ್ಯಾಂಕ್ ಯು.